ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರು ಬಂದು ಭೀಮಾ ಸಖಿ ಅನ್ನೋ ಒಂದು ಯೋಜನೆಯನ್ನು ಬಿಟ್ಟಿದ್ದಾರೆ. ಸೊ ಅದು ಬಂದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಈ ಜಾಬಲ್ಲಿ ನಗರ ಪ್ರದೇಶದವರು ಮತ್ತು ಗ್ರಾಮೀಣ ಪ್ರದೇಶದವರು ಇಬ್ಬರು ಮಹಿಳೆಯರು ವರ್ಕ್ ಮಾಡ್ಬೋದು. ಯಾವುದೇ ರೀತಿಯ ಏಜ್ ಲಿಮಿಟ್ ಅಂತ ಬಂದರೆ ಇಲ್ಲಿ 18 ವರ್ಷದಿಂದ 70 ವರ್ಷ ಅನುಭವ ಇರೋರು ಯಾರು ಬೇಕಾದ್ರೂ ಮಾಡ್ಬೋದು. ರಿಟೈರ್ಡ್ ಆಗಿರೋರು ಮಾಡ್ಬೋದು, ಸ್ಟೂಡೆಂಟ್ ಆಗಿರೋರು ಮಾಡ್ಬೋದು. ದಿನಕ್ಕೆ 3 ರಿಂದ 4 ಗಂಟೆ ವರ್ಕನ್ನು ಮಾಡ್ಬೋದು. ಸೊ ಈ ವಿಚಾರ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದರೆ, ಇದರಲ್ಲಿ ನಾನು ಕೆಲಸ ಮಾಡಿ ಬಂದು ಸೊ ಇದ್ರ ಬಗ್ಗೆ ತುಂಬ ಅನುಭವ ಇರೋದ್ರಿಂದ ನನಗೆ ಈ ಒಂದು ವಿಚಾರನ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂತ ಹೇಳಿದರೆ ನನಗೆ ಗೊತ್ತಿದೆ ಇದರಲ್ಲಿ ಎಷ್ಟು ಅರ್ನಿಂಗ್ಸ್ ಇರುತ್ತೆ, ನಾವು ಹೇಗೆ ಕೆಲಸ ಮಾಡಬೇಕು ಅಂತ. ಸುಮಾರಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಾರೆ, ಬಟ್ ನಾನು ಪಾಸಿಟಿವೇ ಥಿಂಕ್ ಮಾಡೋದು. ಮಾಡಿದರೆ ಸಾಧ್ಯ ಇರದೇ ಇರೋದು ಯಾವುದೂ ಇಲ್ಲ. ನಾನು ಅಷ್ಟು ದುಡ್ದಿದ್ದೀನಿ ಈ ಒಂದು ಇನ್ಶೂರೆನ್ಸಲ್ಲಿ. ಸೊ ನನಗೆ ಇದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಸೊ ಇವಾಗ ಏನಂತ ಹೇಳಿದರೆ, ಭೀಮಾ ಸಖಿ ಯೋಜನೆಯಲ್ಲಿ ಬಂದುಬಿಟ್ಟು ಇವಾಗ ಅದ್ರದ್ದು ಏನೆಲ್ಲ ಅರ್ಹತೆ ಇರಬೇಕು ಅಂತ ಹೇಳ್ತೀನಿ ನೋಡಿ. ನಗರ ಪ್ರದೇಶದವರಾಗಿರ್ಬೋದು ಇಲ್ಲ ಗ್ರಾಮೀಣ ಪ್ರದೇಶದವರಾಗಿರ್ಬೋದು, ನಿಮ್ಮ ಒಂದು ವಯಸ್ಸಿನ ಮಿತಿ ಬಂದು 18 ವರ್ಷದಿಂದ 70 ವರ್ಷದವರೆಗೂ ಆಗಿರ್ಬೋದು. ಇದರಲ್ಲಿ ಹೌಸ್ ವೈಫ್ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಪಾರ್ಟ್ ಟೈಮ್ ಎಂಪ್ಲಾಯೀಸ್ ಬರ್ತಾರೆ, ರಿಟೈರ್ಡ್ ಆಗಿರೋರು ಬರ್ತಾರೆ ಇದರಲ್ಲಿ. ಸೊ ನೆಕ್ಸ್ಟು ನಿಮಗೆ ಏನು ಇರಬೇಕು ಅಂತ ಹೇಳಿದರೆ, ದಿನಕ್ಕೆ 1 2 ರಿಂದ 3 ಅವರು ಫ್ರೀ ಟೈಮ್ ಇರಬೇಕು. ಗೊತ್ತಾಯ್ತಾ? ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನು ಅಂತ ನೋಡೋದಾದರೆ, ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. SSLCಗಿಂತ ಹೈಯರ್ ಎಜುಕೇಷನ್ ಇದ್ದರೆ ಸೊ ನಿಮಗೇನೆ ಇಲ್ಲಿ ಸಪ್ರೇಟು ಏನಂತ ಹೇಳಿದರೆ ಒಂದು ಹೈಯರ್ ಪೋಸ್ಟನ್ನು ಕೊಡ್ತಾ ಹೋಗ್ತಾರೆ. ನಿಮ್ಮ ಒಂದು ತರಬೇತಿ 3 ವರ್ಷ ಮುಗಿದ ನಂತರ ನಿಮಗೆ ಒಂದು ಹೈಯರ್ ಪೋಸ್ಟನ್ನು ಕೊಡ್ತಾ ಹೋಗ್ತಾರೆ. ನಿಮ್ಮನ್ನಲ್ಲಿ ಎಂಪ್ಲಾಯ್ ಆಗಿ ತೊಗೊತಾರೆ. ನಾನು ಅದನ್ನು ಮುಂದೆ ನಿಮಗೆ ಹೇಳ್ತೀನಿ. ಸೊ ಆ ಥರದ್ದು ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಮತ್ತು KYC ಅಂದರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಬೇಕು. ಅದು ಲಿಂಕ್ ಆಗಿರಬೇಕು. ಅದನ್ನು ನೀವು KYC ಮಾಡಿಸ್ಬೇಕು. ಸೊ ಇಷ್ಟು ಬೇಕಾಗುತ್ತೆ. ಒಂದು Gmail ID ಮತ್ತು ಮೊಬೈಲ್ ನಂಬರು, ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಬೇಕಾಗುತ್ತೆ. ಇದರಲ್ಲಿ ಏನು ಇಂಟೆನ್ಷನ್ನ ಇಟ್ಕೊಂಡು ನರೇಂದ್ರ ಮೋದಿಜಿ ಅವರು ಈ ಒಂದು ಯೋಜನೆನ ತೊಗೊಂಬಂದಿದ್ದಾರೆ ಅಂತ ಹೇಳಿದರೆ, 3 ವರ್ಷದಲ್ಲಿ 2 ಲಕ್ಷ ಮಹಿಳೆಯರನ್ನ ನಾವು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಮಾಡಬೇಕು ಅನ್ನೋ ಇಂಟೆನ್ಷನನ್ನು ಇಟ್ಕೊಂಡು ನರೇಂದ್ರ ಮೋದಿಜಿ ಅವರು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ LIC ಅಂತ ಹೇಳಿದರೆ ಅದು ಒಂದು ಸಮುದ್ರ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡ ಕಂಪನಿ ಇದೆ. ಸೊ ಇಲ್ಲಿ ನಿಮಗೆ ಕೆಲಸ ಮಾಡೋರಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೈಫಂಡನ್ನು ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಪ್ರತಿ ತಿಂಗಳು 7,000 ಸ್ಟೈಫಂಡನ್ನು ಕೊಡ್ತಾರೆ ಮೊದಲನೇ ವರ್ಷ. 2ನೇ ವರ್ಷ ಬಂದು 6,000 ಸ್ಟೈಫಂಡ್ ಕೊಡ್ತಾರೆ ಪ್ರತಿ ತಿಂಗಳು. 3ನೇ ವರ್ಷ ಬಂದು 5,000 ಸ್ಟೈಫಂಡ್ ಕೊಡ್ತಾರೆ ಪ್ರತಿ ತಿಂಗಳು. ಸೊ 1 2 3 ವರ್ಷ ಆಯಿತು. ಸೊ ಈ ಒಂದು ಸ್ಟೈಫಂಡ್ ಜೊತೆಗೆ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಒಂದು ಬೋನಸ್ ಸಿಗುತ್ತೆ, ಮತ್ತು ಕಮಿಷನ್ ಸಿಗುತ್ತೆ, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇರುತ್ತೆ. ಪ್ಲಸ್ ನೀವೇನೇ ಪಾಲಿಸಿಗಳೆಲ್ಲ ಮಾಡ್ತಿರಲ್ವ ಅದ್ರದ್ದು ಕಮಿಷನ್ ಸ್ಟ್ರಕ್ಚರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದರೆ, ಸಪೋಸ್ ನೀವು ಯಾರೋ ಬಂದು ನನ್ನ ಹತ್ರ ಪಾಲಿಸಿ ಮಾಡಿಸ್ತೀರಾ, ನನಗೆ ಒಂದು ಪಾಲಿಸಿ ತುಂಬ ಚೆನ್ನಾಗಿರೋದು ಒಂದು ಪಾಲಿಸಿ ಇಷ್ಟ ಆಗುತ್ತೆ. ನಾನು 10 ವರ್ಷ ಟರ್ಮಿಗೆ ಪಾಲಿಸಿ ತೊಗೊಂಡಿರ್ತೀನಿ. ಸೊ ಆ ಒಂದು ಪಾಲಿಸಿಗೆ ನಾನು 10 ವರ್ಷ ನಾನು EMIನ ಪೇ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಮೊದಲನೇ ವರ್ಷ ಬಂದು ಇನ್ಶೂರೆನ್ಸಲ್ಲಿ ಅಪ್ ಟು 30% to 35% ಕಮಿಷನ್ ಇದೆ. ಸೊ ಇದನ್ನು ನಿಮಗೆ ಬರೀ ಭೀಮಾ ಸಖಿ ಯೋಜನೆ, ನೀವು ಬೇರೆ ಯಾರದೇ ಚಾನಲಲ್ಲಿ ಹೋದರೂ ಭೀಮಾ ಸಖಿ ಯೋಜನೆ ಅಷ್ಟೇ ಹೇಳಿರ್ತಾರೆ, ಬಟ್ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಕೊನೆವರೆಗೂ ಮಿಸ್ ಮಾಡ್ದಲೇ ನೋಡಿ, ನೀವೇ ಹೇಳ್ತೀರಾ ಇದು ಬೆಸ್ಟ್ ಅವಕಾಶ ಇದೆ, ನಾವು ಇದಕ್ಕೆ ಸೇರ್ಬೇಕಂತ ಇದ್ದೀವಿ ಅಂತೇಳಿ. ಸೊ ಮೊದಲನೇ ವರ್ಷ ಬಂದು 30 ರಿಂದ 35% ಕಮಿಷನ್ನು ಅಡ್ವೈಸರ್ ಆಗಿರೋರಿಗೆ ಸಿಗುತ್ತೆ. ಸೊ ನಾನು 10 ವರ್ಷ ಕಟ್ತೀನಿ ಅಂತ ಹೇಳಿದ್ರೆ, ಇನ್ನು ರಿಮೈನಿಂಗ್ 9 ವರ್ಷದ್ದು 3% to 5% ಡಿಪೆಂಡ್ ಅಪಾನ್ ಪಾಲಿಸಿ ಮೇಲೆ, ಡಿಪೆಂಡ್ ಅಪಾನ್ ಟರ್ಮ್ ಮೇಲೆ ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ನಾನು ಎಷ್ಟು ವರ್ಷ ಪಾಲಿಸಿ ಕಟ್ತೀರಲ್ವ ಅಷ್ಟು ವರ್ಷದ ಕಮಿಷನ್ ಅಡ್ವೈಸರ್ ಆಗಿರೋರಿಗೆ ಬರುತ್ತೆ. ಸೊ ಈ ಒಂದು ಅವಕಾಶನ ಯಾವುದಾದ್ರು ಕೊಡ್ತಾರೆ, ಯಾವ್ದಾದ್ರು ಬೇರೆ ಕಂಪನಿ ಕೊಡುತ್ತೆ. ಅದಕ್ಕೆ ನಾನು ಹೇಳೋದು, ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ನಾವು ಯಾವುದೇ ಒಂದು ಕಂಪನಿ ಅಂತ ಜಾಯ್ನ್ ಆದರೆ ಅದು ನಮಗೆ ಲೈಫ್ ಲಾಂಗ್ ಕೈ ಹಿಡಿಯುತ್ತೆ. ಇವತ್ತಿಗೂ LICನಲ್ಲಿ ಕೆಲಸ ಮಾಡಿಬಿಟ್ಟು ಅದರಲ್ಲೇ ರಿಟೈರ್ಮೆಂಟ್ ತೊಗೊಂಡು ಇವತ್ತಿಗೂ ಅದರಲ್ಲೇ ಕೆಲಸ ಮಾಡಿ ಕೋಟ್ಯಾಧೀಶ್ವರ ಆಗಿರೋರು ಬೇಕಾದಷ್ಟು ನನ್ನ ಕಣ್ಣು ಎದುರುಗಡೆನೇ ನಾನು ನೋಡಿದ್ದೀನಿ. ಸೊ ಅಷ್ಟು ಜನ ಇದ್ದಾರೆ. ಸೊ ಈ ಒಂದು ಅವಕಾಶನ ಇನ್ಶೂರೆನ್ಸ್ ಅಂದ ತಕ್ಷಣ ದಯವಿಟ್ಟು ಹೆಣ್ಮಕ್ಳು ಮಿಸ್ ಮಾಡ್ಕೋಬೇಡಿ. ನಿಮಗೆ ಆ ಥರ ಇತ್ತು ಅಂತ ಹೇಳಿದ್ರೆ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ, ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು. ಸೊ ಸ್ಟೈಫಂಡ್ ಕೊಡ್ತಾರೆ, ಮತ್ತು 3 ವರ್ಷದ ತರಬೇತಿ ನಂತರ LICಯ ರೆಪ್ರೆಸೆಂಟೇಟಿವ್ ಆಗಿ ನಿಮ್ಮನ್ನು ತೊಗೊತಾರೆ. ಸೊ ನೀವು ಆವಾಗ ರೆಪ್ರೆಸೆಂಟೇಟಿವ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಆವಾಗ ನಿಮ್ಮ ಕೆಳಗೆ ನೀವೇ ಅಡ್ವೈಸರ್ನ ಸೇರಿಸ್ಕೋಬೋದು. ಸೊ ಅದಕ್ಕೂ ನಿಮಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಇರುತ್ತೆ. ಸೊ ಇದೆಲ್ಲ ಬಂದು ತುಂಬ, ಈ ಒಂದು ಕಾನ್ಸೆಪ್ಟ್ ಬಂದು ತುಂಬ ಚೆನ್ನಾಗಿದೆ. ಇದು ಈ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದರೆ
ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಮತ್ತು ಡಿಗ್ರಿ ಮುಗಿಸಿರೋರಾದರೆ ನಿಮ್ಮನ್ನು ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ತೊಗೊತಾರೆ. ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಹೇಳಿದ್ರೆ ನಿಮ್ಮ ಕೆಳಗಡೆ ಒಂದಿಷ್ಟು ಜನ ಅಡ್ವೈಸರ್ಸ್ ಅಂತ ಇರ್ತಾರೆ, ನೀವು ರಿಕ್ರೂಟ್ಮೆಂಟ್ ಮಾಡೋದು. ಅದಕ್ಕೆ ನಿಮಗೆ ಆದಂಥ ಒಂದು ಫಿಕ್ಸ್ ಸ್ಯಾಲ್ರಿ ಇರುತ್ತೆ. ಮತ್ತು ನಿಮ್ಮ ಏಜೆಂಟ್ರುಗಳು ಏನು ಮಾಡ್ತಾರಲ್ವ ಕೆಲಸನ ಅದ್ರ ಬೇಸ್ ಮೇಲೆ ನಿಮಗೆ ಕಮಿಷನ್ ಬರೋವಂಥದ್ದು ಇರುತ್ತೆ. ಸೊ ಡಿಗ್ರಿ ಆಗಿರೋರಾದರೆ ನೀವು ಕೇಳ್ಬೋದು, ಇಲ್ಲ ದೀಪ ನಂದು ಡಿಗ್ರಿ ಮುಗಿದಿದೆ, ನಾನು ಯಾಕೆ ಅಡ್ವೈಸರ್ ಆಗಲಿ ಅಂತ ಕೇಳ್ಬೋದು. ಸೊ ನೀವು ಅವಾಗ ಅಡ್ವೈಸರ್ ಆಗಬೇಡಿ, ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ನಿಮಗೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ. ಸೊ ನೆಕ್ಸ್ಟು ಏನಂತ ಹೇಳಿದರೆ, ಏಜೆಂಟ್ ಅಂದರೆ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಬಂದಿದೆ, ನಾನು ಪಾಲಿಸಿ ಸೇಲ್ ಮಾಡಬೇಕು ಅಂತ ಹೇಳಿಬಿಟ್ಟು, ಹೌದು ನೀವು ಪಾಲಿಸಿ ಸೇಲ್ ಮಾಡೋದೇ ಇರುತ್ತೆ. ಸೊ ಇಲ್ಲಿ ಬಂದು ನಿಮಗೆ 3 ವರ್ಷದಲ್ಲಿ ಈ ಒಂದು LIC ಕಂಪನಿ ನಿಮಗೆ ಎಷ್ಟು ಕೊಡುತ್ತೆ ಅಮೌಂಟ್ ಅನ್ನೋದಾದರೆ 2,64,000 ರೂಪಾಯಿನ LIC ಕಂಪನಿ ಕೊಡುತ್ತೆ ನಿಮಗೆ 3 ವರ್ಷದ ಸ್ಟೈಫಂಡನ್ನು. 2,64,000 ರೂಪಾಯಿನ ನಿಮಗೆ ಒಂದು ಸ್ಯಾಲ್ರಿ ಥರ ನಿಮಗೆ ಬರ್ತಾ ಹೋಗುತ್ತೆ, ಕಮಿಷನ್ನು ಮತ್ತು ಸ್ಟೈಫಂಡ್ ಎಲ್ಲನೂ ಸೇರಿಬಿಟ್ಟು. ಸೊ ಇವಾಗ ನೀವು ಯೋಚನೆ ಮಾಡಿ, ನಿಮ್ದು ಏನೂ ಖರ್ಚಿದ್ದಾರೆ, ಪಾಲಿಸಿ ಮಾಡಿಸೋ ಅಂತ ಹೇಳ್ತಾರೆ, ತುಂಬ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದರೆ ನಿಮಗೆ ಅಲ್ಲಿ ಅಷ್ಟು ಟ್ರೈನಿಂಗ್ ಇರುತ್ತೆ, ಅಷ್ಟು ಮೋಟಿವೇಶನ್ ಇರುತ್ತೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರು ಕರ್ಕೊಂಡೋಗಿ ಯಾರು ಫೀಲ್ಡಿಗೆ ಬಿಟ್ಬಿಟ್ಟು ನೀನು ಆ ಕೆಲಸ ಮಾಡೋ ಅಂತ ಹೇಳಲ್ಲ. ಇಲ್ಲಿ ಇವಾಗ ಈ ಯೋಜನೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಈ ಥರದ ಟ್ರೈನಿಂಗ್ಗಳನ್ನ ನಾನು ಅಟೆಂಡ್ ಮಾಡಿ ಬಂದಿರೋದ್ರಿಂದ ಇದ್ರ ನಿಮಗೆ ಹೆಂಗೆ ಮೋಟಿವೇಶನ್ ಮಾಡ್ತಾರೆ, ಹೆಂಗೆ ಅವರು ಇದನ್ನು ಕೊಡ್ತಾರೆ ಅಂತ ಹೇಳಿದರೆ ಆ ಥರ ಮೋಟಿವೇಶನ್ ಮಾಡಿ ಪ್ರತಿ ತಿಂಗಳನ್ನು ನಿಮ್ಮ ತರಬೇತಿನ ಇದನ್ನು ಮಾಡಿ ನಿಮ್ಮನ್ನು ಒಂದು ಏಜೆಂಟ್ರಾಗಿ ನಿಮ್ಮ ಸುಮಾರು 2 ಲಕ್ಷ ಜನಕ್ಕೆ ಕೊಡಬೇಕು ಅನ್ನೋದು ಮೋದಿಜಿಯವರ ಕನಸಾಗಿದೆ. ನನ್ನ ಪ್ರಕಾರ 2 ಲಕ್ಷ ಅನ್ನೋ ತುಂಬ ಸಣ್ಣ ಸಂಖ್ಯೆ ಆಗುತ್ತೆ. ಯಾಕಂತ ಹೇಳಿದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲ. ಏನಂತ ಹೇಳಿದರೆ ಇವಾಗ ಯಾರೋ ಒಬ್ರು ಬರ್ತಾರೆ, ನೀನು ಏಜೆಂಟಾಗು ನೀನು ಪಾಲಿಸಿ ಮಾಡಿಸು ಅಂತ ಹೇಳ್ತಾರೆ. ಪಾಲಿಸಿ ಹೆಂಗೆ ಮಾಡಿಸ್ಬೇಕು, ಕಸ್ಟಮರ್ನ ಹೆಂಗೆ ಹಿಡಿಬೇಕು, ನಾವು ಅವ್ರಿಗೆ ಯಾವ ಥರ ಹೇಳಬೇಕು, ಇದರಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ಈ ಪ್ಲ್ಯಾನನ್ನು ಕೊಟ್ಟರೆ ತೊಗೊತಾರ ಇಲ್ವಾ, ಇದನ್ನು ಫಸ್ಟ್ ನಾವು ತಿಳ್ಕೋಬೇಕು. ಇನ್ಶೂರೆನ್ಸ್ ಅಂದರೆ ಹೋಗ್ಬಿಟ್ಟು ಅದು ಒಂದು ವಸ್ತು ಅಲ್ಲ, ಒಂದು ಸೋಪ್ ಇದೆ, ನಿರ್ಮಾ ಸೋಪ್ ಇದೆ, ತೊಗೊಳ್ರಿ ಸೋಪ್ನ ಬಟ್ಟೆ ಕ್ಲೀನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಒಬ್ಬ ಮನುಷ್ಯನ ಲೈಫ್ ಆ್ಯಂಡ್ ಡೆತ್ ಮ್ಯಾಟ್ರ್ ಆಗಿರುತ್ತೆ. ಸೊ ನಾವು ನೋಡಬೇಕು, ಫಸ್ಟ್ ಅನಲೈಸ್ ಮಾಡಬೇಕು, ಯಾರು ಕಸ್ಟಮರು, ಇವರು ಬ್ಯಾಕ್ಗ್ರೌಂಡ್ ಏನಿದೆ, ಇವ್ರ ಮದುವೆ ಆಗಿದ್ದಾನೆ ಅಲ್ವಾ, ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ಇವ್ರ ಡಿಪೆಂಡೆಂಟ್ಸ್ ಯಾರಿದ್ದಾರೆ, ನಾನು ಇವರಿಗೆ ಏನನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ನಾನೇನು ಇವಾಗ ಮಾತಾಡ್ತಿದ್ದೀನಲ್ಲ, ಈ ಒಂದು ಟ್ಯಾಲೆಂಟನ್ನು ನಿಮಗೆ ಕಂಪನಿ ಟ್ರೈನಿಂಗ್ ಕೊಡುತ್ತೆ. ನೀವು ಜಡ್ಜ್ ಮಾಡ್ತೀರ, ಅವಾಗ ಯಾರದೇ ಮನೆಗೆ ಹೋದ್ರೂ ನಿಮಗೆ ಅಲ್ಲಿ ಏನು ಬರುತ್ತೆ, ಇವ್ರು ನಮ್ಮ ಕಸ್ಟಮರನ್ನು ತಿಳಿದು ಬರುತ್ತೆ. ಈ ರೀತಿ ನಿಮ್ಮನ್ನು ಟ್ರೈನಿಂಗ್ ಮಾಡುತ್ತೆ ಕಂಪನಿ. ಈ ರೀತಿ ನಿಮಗೆ ಒಂದು ಮಾತಾಡೋ ಶೈಲಿನ ಬೆಳೆಸುತ್ತೆ, ಮತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡುತ್ತೆ. ನೀವೊಂದು ಅಫಿಷಿಯಲ್ ಆಗಿ ವರ್ಕ್ ಮಾಡೋ ಥರ ಆಗ್ತೀರಾ. ಅಷ್ಟರ ಮಟ್ಟಿಗೆ ಕಂಪನಿ ನಿಮಗೆ ಟ್ರೈನಿಂಗ್ ಕೊಡುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಇದರಲ್ಲಿ ಏನಾದರೂ ಅವ್ರು 2 ಲಕ್ಷ ಜನಕ್ಕೆ ಅಂತ ಹೇಳಿದ್ದಾರೆ, ಬಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಹೇಳಿಲ್ಲ. ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಅಪ್ಲಿಕೇಶನನ್ನು ಫಿಲ್ ಮಾಡಿ. LIC ಇನ್ಶೂರೆನ್ಸ್ ಏಜೆಂಟ್ ಅಂತ ನಿಮ್ಮ ಹೆಜ್ಜೆನ ಹಿಂದಿಡಬೇಡಿ. ನೀವು ಇದರಲ್ಲಿ ತುಂಬಾ ನೀವು ಎಷ್ಟು ಲರ್ನ್ ಮತ್ತು ಅರ್ನ್ ಎರಡನ್ನೂ ಮಾಡ್ತೀರಾ. ನೀವು ಕಲಿಯೋದ್ರ ಜೊತೆಗೆ ಹಣನೂ ಗಳಿಸ್ತೀರ. ನೀವು ಇಂಥ ಒಂದು ಅವಕಾಶನ ಬಂದು ಯಾವ ಕಂಪನಿನೂ ಕೊಡಲ್ಲ. ಇನ್ಶೂರೆನ್ಸ್ ಇಂಡಸ್ಟ್ರಿ ಬಿಟ್ಟರೆ ಯಾವ ಕಂಪನಿನೂ ಕೊಡಲ್ಲ ಈ ಒಂದು ಅವಕಾಶನ. ನಾನು ಚಾಲೆಂಜ್ ಮಾಡ್ತೀನಿ ಬೇಕಿದ್ದರೆ, ಅಷ್ಟು ಚೆನ್ನಾಗಿದೆ ಇದರಲ್ಲಿ ವರ್ಕು. ಸೊ ಮೋದಿಜಿಯವರ ಒಂದು ಯೋಚನೆ ತುಂಬ ಚೆನ್ನಾಗಿದೆ. ಅವರು ಯಾಕಂತೇಳಿದ್ರೆ ಮಾಸ್ಟರ್ ಮೈಂಡೆಡ್ ಅಂತಲೇ ಹೇಳ್ಬೋದು. ಅವ್ರನ್ನ ನಾವು ಗೌರವಿಸ್ತೀವಿ. LIC ಅನ್ನೋದು ಅಷ್ಟೇ ದೊಡ್ಡ ಸಮುದ್ರ ಇದೆ. ಇದರಲ್ಲಿ ಇವತ್ತಿಗೆ ಎಷ್ಟು ಕೋಟ್ಯಾಂತರ ಜನ ವರ್ಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಎಷ್ಟು ಕೋಟಿ ಗಂಟೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿದಾರೋ ಗೊತ್ತಿಲ್ಲ. ಇವತ್ತು ನೀವು ಧರ್ಮಸ್ಥಳ ಸಂಘದ ನೋಡ್ಬೋದು, ಅವ್ರನ್ನ LICನ ಟೈಪ್ ಮಾಡ್ಕೊಂಡಿರೋ. LICಲಿ ಪ್ರೀಮಿಯಮ್ ತುಂಬ ಕಡಿಮೆ, ಚಿಕ್ಕ ಪ್ರೀಮಿಯಮ್ ಇರುತ್ತೆ, ಕವರೇಜ್ ಜಾಸ್ತಿ ಇರುತ್ತೆ. ಇದು ತಿಳ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಹೇಳ್ತಾ ಹೋದರೆ ಇದ್ರ ಬಗ್ಗೆ ತುಂಬಾ ಹೇಳ್ತೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಪಾರ್ಟ್ ಟೈಮ್ ವರ್ಕ್ ನೋಡೋರಿಗೆ ಇದು ಬಂದು ಬೆಸ್ಟ್ ಅಪರ್ಚುನಿಟಿ. ದಯವಿಟ್ಟು ಈ ಒಂದು ಅವಕಾಶನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ಜಾಬ್ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಈ ಕೆಲಸ ನಾನು ಮಾಡಿರೋದ್ರಿಂದ ನನಗೆ ಒಂದಷ್ಟು ಅನುಭವಗಳಿದೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ಇದ್ರ ಬಗ್ಗೆ. ಥ್ಯಾಂಕ್ ಯು.